ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಮತ್ತು ಸ್ಟಫ್ಡ್ ಬದನೆಕಾಯಿ ಬಜ್ಜಿ ಮಾಡೋಣ. ನಮಸ್ಕಾರ ರೀ, ನಮ್ಮ ಮನೆ ಅಡುಗೆಗೆ ಪ್ರೀತಿಯ ಸ್ವಾಗತ. ಮಳೆಗಾಲದಲ್ಲಿ ಬಿಸಿ ಬಿಸಿ ಬಜ್ಜಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಬನ್ನಿ ಸಿಂಪಲ್ ರೆಸಿಪಿ ನೋಡೋಣ. ಮೊದಲಿಗೆ ಬದನೆಕಾಯಿ ಸ್ಟಫಿಂಗ್ ರೆಡಿ ಮಾಡೋಣ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 1 ಟೇಬಲ್ ಸ್ಪೂನಷ್ಟು ಅಜ್ವೈನ್, 1 ಟೇಬಲ್ ಸ್ಪೂನಷ್ಟು ಜೀರಾ ಸೇರಿಸಿ ಸ್ವಲ್ಪ ತರಿಯಾಗಿ ರುಬ್ಬಿಕೊಳ್ಳಿ. ಇನ್ನೊಂದು ಜಾರಲ್ಲಿ 2 ಟೇಬಲ್ ಸ್ಪೂನಷ್ಟು ಜೀರಾ, 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಡ್ರೈ ರುಬ್ಕೊಳ್ಳಿ. ಮಿರ್ಚಿ ಮಧ್ಯದಲ್ಲಿ ಹಾಕಿದರೆ ಇನ್ನಷ್ಟು ಸ್ವಲ್ಪ ರುಚಿಯಾಗಿ ಇರುತ್ತೆ. ಈಗ ಬದನೆಕಾಯಿನ ಮಧ್ಯದಲ್ಲಿ ಪಾಕೆಟ್ ಥರ ಕಟ್ ಮಾಡಿ ಅದರೊಳಗೆ ಈ ಸ್ಟಫಿಂಗನ್ನು ತುಂಬಿ. ಈಗ ಬಜ್ಜಿ ಮೆಣಸಿನ್ಕಾಯಿಗೆ ಕೂಡ ಮಧ್ಯದಲ್ಲಿ ಉದ್ದಕ್ಕೆ ಒಂದು ಕಟ್ ಮಾಡಿ ಮಧ್ಯದಲ್ಲಿ ರುಬ್ಬಿಟ್ಟಿದ್ದ ಉಪ್ಪು ಜೀರಿಗೆ ಪುಡಿನ ಒಳಗೆ ತುಂಬಿ. ಇನ್ನೊಂದು ಬೌಲಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಅಜ್ವೈನ್, ಜೀರಾ, ಸ್ವಲ್ಪ ಸೋಡಾ, 1/2 ಟೀ ಸ್ಪೂನ್ ಅರಿಶಿನ, 3-4 ಸ್ಪೂನಷ್ಟು ಕಾಯಿಸಿದ ಎಣ್ಣೆ ಹಾಕಿ ಬೇಕಾದಷ್ಟು ನೀರು ಸೇರಿಸಿ ಸ್ಮೂತ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ಟಫ್ಡ್ ಬದನೆಕಾಯಿ ಮತ್ತು ಸ್ಟಫ್ಡ್ ಮಿರ್ಚಿ ಎರಡನ್ನು ಬ್ಯಾಟರಲ್ಲಿ ಚೆನ್ನಾಗಿ ಕೋಟ್ ಮಾಡಿ. ಮೀಡಿಯಂ ಫ್ಲೇಮಲ್ಲಿ 2 ಗೋಲ್ಡನ್ ಬ್ರೌನ್ ಮತ್ತು ಕ್ರಿಸ್ಪಿ ಆಗುವವರೆಗೂ ಕರಿಯಿರಿ. ಬಿಸಿ ಬಿಸಿ ಉತ್ತರ ಕರ್ನಾಟಕ ಸ್ಟೈಲ್ ಸ್ಟಫ್ಡ್ ಬದನೆಕಾಯಿ ಮತ್ತು ಮಿರ್ಚಿ ರೆಡಿ. ಟೀ ಜೊತೆ ಸರ್ವ್ ಮಾಡಿ, ಟೇಸ್ಟ್ ಸೂಪರ್ ಇರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಅಥೆಂಟಿಕ್ ಉತ್ತರ ಕರ್ನಾಟಕ ರೆಸಿಪೀಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಟೇಸ್ಟಿ ರೆಸಿಪಿ ಜೊತೆ. ಧನ್ಯವಾದಗಳು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.